press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು 3ನೇ ತರಗತಿಯ ಸವಿ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವ ಪಾಠ 16 ಮುಳುಗದ ಸೂರ್ಯ ಎನ್ನುವ ಪದ್ಯದ ಕುರಿತು ನಾವು ಈ ದಿನ ಅಭ್ಯಾಸ ಮಾಡೋಣ. ಪಾಠ 16 ಅಂದರೆ ಇದು ಪದ್ಯ 16 ಮುಳುಗದ ಸೂರ್ಯ. ಹಾಗಾದರೆ ಈ ಪದ್ಯವನ್ನು ಬರೆದಂಥ ಕವಿ ಫಾಗು ಸಿದ್ದಾಪುರ. ಮುಳುಗದ ಸೂರ್ಯ ಈ ಒಂದು ಪದ್ಯವನ್ನು ಬರೆದಂಥ ಕವಿ ಯಾರು ಅಂದರೆ ಫಾಗು ಸಿದ್ದಾಪುರ. ಇವರು ಅಂದರೆ ಫಾಗು ಸಿದ್ದಾಪುರ ಅವರು ಇಲ್ಲಿ ಒಬ್ಬ ಸಾಧಕರ ಕುರಿತು ನಮಗೆ ಈ ಪದ್ಯದ ಮೂಲಕ ಅವರು ಮಾಡಿದಂತಹ ಒಂದು ಸಾಧನೆಯನ್ನು ನಮಗೆ ಪದ್ಯದ ಮೂಲಕ ನಮಗೆ ತಿಳಿಸಿದ್ದಾರೆ. ಇಲ್ಲಿ ಫಾಗು ಸಿದ್ದಾಪುರ ಅವರು ಸಾಧನೆ ಮಾಡಿದಂತಹ ಒಬ್ಬ ಶ್ರೇಷ್ಠ ಸಾಧಕರ ಒಂದು ಪರಿಚಯವನ್ನು, ಅವರು ಮಾಡಿದಂಥ ಒಂದು ಸಾಧನೆಯ ಕುರಿತು ಈ ಒಂದು ಪದ್ಯದ ಮೂಲಕ ನಮಗೆ ಅವರು ಮಾಡಿದ ಸಾಧನೆಯನ್ನು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಸಾಧಕರು ಯಾರು ಎನ್ನುವ ಕುರಿತು ಅವರ ಒಂದು ಸಾಧಕರ ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಸರಿನಾ ಮಕ್ಕಳೇ ನೀವು ಸಹ ಹೆಸರು ಕೇಳಿರ್ತೀರ, ಹೌದಲ್ವಾ? ಪುಟ್ಟರಾಜ ಗವಾಯಿ ಹೆಸರು ಕೇಳಿದ್ದೀರಲ್ವಾ? ಸೊ ಕೇಳಿಲ್ಲ ಅಂತಂದರೆ ಹೀಗೆ ಕೇಳಿದ್ದೀರಾ, ಹೌದಲ್ವಾ? ಹಾಗಾದರೆ ಪುಟ್ಟರಾಜ ಗವಾಯಿ ಈ ಪದ್ಯದಲ್ಲಿ ಪುಟ್ಟರಾಜ ಗವಾಯಿಯವರು ಮಾಡಿದ ಒಂದು ಸಾಧನೆಯ ಕುರಿತು ಇಲ್ಲಿ ಫಾಗು ಸಿದ್ದಾಪುರ ಅವರು ಈ ಪದ್ಯದ ಮೂಲಕ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಒಂದು ಸಾಧಕರ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಸರಿನಾ ಮಕ್ಕಳೇ? ನೋಡಿ, ಪುಟ್ಟರಾಜ ಗವಾಯಿಯವರ ಪರಿಚಯ. ಇಲ್ಲಿ ಗವಾಯಿ ಅಂತಂದರೆ ಹಾಡುಗಾರ. ಗವಾಯಿ ಅಂದರೆ ಇವರು ಹಾಡುಗಾರರಾಗಿದ್ದರು. ಸರಿನಾ? ಹೆಸರು ಪುಟ್ಟರಾಜ ಗವಾಯಿ. ಇವರ ಮೂಲ ಹೆಸರು ಅಂದರೆ ಮೊದಲಿನ ಹೆಸರು ಪುಟ್ಟಯ್ಯ ಅಂತೇಳಿ ಇವರನ್ನು ಕರಿತಾ ಇದ್ರು. ಗೊತ್ತಾಯ್ತಾ ಮಕ್ಕಳೇ? ಹೆಸರು ಪುಟ್ಟರಾಜ ಗವಾಯಿ, ಇವರ ಮೊದಲಿನ ಹೆಸರು ಪುಟ್ಟಯ್ಯ ಅಂತೇಳಿ ಕರಿತಾ ಇದ್ರು. ಜನನ 1914 ಮಾರ್ಚ್ 3ರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸ್ತಾರೆ. 1914 ಮಾರ್ಚ್ 3ರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನನವಾಗುತ್ತೆ. ಇವರ ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ಇವರು ಎಲ್ಲರಂತೆ ಸಾಮಾನ್ಯ ಮಗುವಿನ ಹಾಗೆ ಇವರು ಜನಿಸ್ತಾರೆ. ಆದರೆ ಚಿಕ್ಕವರಿದ್ದಾಗ ಅಂದರೆ 6 ತಿಂಗಳ ಒಂದು ಮಗುವಾಗಿದ್ದಾಗ ಏನಾಗುತ್ತೆ, ಕಣ್ಣು ಬೇನೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಕಣ್ಣಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಈ ಕಣ್ಣು ಬೇನೆ ಹೆಚ್ಚಾದಾಗ ಏನಾಗುತ್ತೆ, ಅಲ್ಲಿ ತುಂಬ ನೋವು ಆಗಿ ಆ ಕಣ್ಣಿನಲ್ಲಿ ಪೊರೆ ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಕಣ್ಣು ಬೇನೆಯಿಂದ ಕಣ್ಣಲ್ಲಿ ಪೊರೆ ಬೆಳೆಯಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಒಂದು ಕಣ್ಣಲ್ಲಿ ಬೆಳೆದಂತಹ ಪೊರೆಯನ್ನು ನಿವಾರಣೆ ಮಾಡಲು ವೈದ್ಯರಲ್ಲಿ ಮೊರೆ ಹೋದಾಗ ವೈದ್ಯರು ಎಷ್ಟೇ ಚಿಕಿತ್ಸೆ ಮಾಡಿದರೂ ಸಹ ಏನಾಗುತ್ತೆ, ಅವರಿಗೆ ಪೊರೆ ನಿವಾರಣೆ ಆಗೋದಿಲ್ಲ. ಸೊ ಹಾಗಾಗಿ ಇವರು ದೃಷ್ಟಿಯನ್ನು ಕಳೆದುಕೊಳ್ತಾರೆ. ಹಾಗಾಗಿ ಇವ್ರಿಗೇನಾಗುತ್ತೆ, ಕಣ್ಣು ಕಾಣೋದಿಲ್ಲ. ಹಾಗೆ ಮುಂದೆ ಏನಾಯಿತು, ನನಗೆ ಕಣ್ಣು ಕಾಣಲ್ಲ ಅಂತ ಹೇಳ್ಬಿಟ್ಟು ಇವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇವರು ದೃಷ್ಟಿಯನ್ನು ಕಳೆದುಕೊಂಡ್ರೂ ಸಹ ತುಂಬ ಕುಶಾಗ್ರಮತಿಯವರಾಗಿದ್ದರು. ಯಾವುದೇ ಒಂದು ವಿಷಯವನ್ನು ಕೇಳಿದ ಒಂದು ವಿಷಯವನ್ನು ಯಾವಾಗಾದರೂ ಕೇಳಿದ್ರು ಸಹ ಅದನ್ನು ತುಂಬ ನೆನಪಿನ ಶಕ್ತಿಯನ್ನು ಇವರು ಹೊಂದಿದವರಾಗಿದ್ದರು. ಇವರು ಸಾಹಿತ್ಯ, ಸಂಗೀತ, ಧರ್ಮ, ಕಲೆ, ಸಾಮಾಜಿಕ ಕ್ಷೇತ್ರಗಳಲ್ಲೂ ಅನೇಕ ಕ್ಷೇತ್ರಗಳಲ್ಲಿ ಇವರು ಗಣನೀಯವಾದ ಸೇವೆಯನ್ನು ಮಾಡಿದ್ದಾರೆ. ಇವರು ಸಂಗೀತದ ಜೊತೆಗೆ ಸಾಹಿತ್ಯ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಾಗೆ ಧರ್ಮ, ಕಲೆ, ವೇದಶಾಸ್ತ್ರ, ಇನ್ನೂ ಅನೇಕ ಶಾಸ್ತ್ರಗಳಲ್ಲಿ ಇವರು ಗಣನೀಯವಾದ ಒಂದು ಸೇವೆಯನ್ನು ಮಾಡಿದ್ದಾರೆ. ಇವರು ಗದುಗಿನಲ್ಲಿರುವ ವೀರಶೈವ ಪುಣ್ಯಾಶ್ರಮ ಅಂದರೆ ಇವರ ಗುರು ಯಾರಾಗಿರ್ತಾರೆ, ಇವರು ಸಂಗೀತ ಶಾಲೆಗೆ ಸೇರಿಕೊಳ್ತಾರೆ. ಎಲ್ಲಿ? ಗದುಗಿನಲ್ಲಿ. ಅವರ ಗುರು ಪಂಚಾಕ್ಷರಿ ಗವಾಯಿ. ಪಂಚಾಕ್ಷರಿ ಗವಾಯಿ ಹೆಸರು ಕೇಳಿದಿರಲ್ವ ಮಕ್ಕಳೇ? ಈ ಒಂದು ಗುರುವಾದಂತಹ ಪಂಚಾಕ್ಷರಿ ಗವಾಯಿಗಳಲ್ಲಿ ಇವರು ಏನು ಮಾಡ್ತಾರೆ, ಸಂಗೀತ ಶಾಲೆಗೆ ಸೇರಿಕೊಳ್ತಾರೆ. ಇವರು ಒಂದು ತೀರಿ ಹೋದ್ಮೇಲೆ ಇವರನ್ನು ಅಂದರೆ
ಪಂಚಾಕ್ಷರಿ ಗವಾಯಿ ತೀರ್ಕೊಂಡ್ಮೇಲೆ ಈ ಒಂದು ಪುಟ್ಟರಾಜ ಗವಾಯಿಯನ್ನ ಆ ಒಂದು ಶಾಲೆ, ಆ ಒಂದು ಸಂಗೀತ ಶಾಲೆಯಲ್ಲಿ ಇವರನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ. ಆಗ ಇವರು ವೀರಶೈವ ಪುಣ್ಯಾಶ್ರಮವನ್ನು ಏನು ಮಾಡ್ತಾರೆ, ಇವರು ಗದಗಿನಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ, ಅಂದರೆ ವೀರಶೈವ ಪುಣ್ಯಾಶ್ರಮವನ್ನು ಅಂಧ ವಿದ್ಯಾರ್ಥಿಗಳಿಗೆ ಇವರು ಏನು ಮಾಡ್ತಾರೆ, ಪುನರಾರಂಭ ಅಂದರೆ ಆರಂಭ ಮಾಡ್ತಾರೆ. ಅಂಧ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾದಾನ ಮಾಡಲು ಆರಂಭಿಸ್ತಾರೆ. ಹೀಗಾಗಿ ಅನೇಕ ಅಂಧ ವಿದ್ಯಾರ್ಥಿಗಳು, ಸಾವಿರ ವಿದ್ಯಾರ್ಥಿಗಳು ಆ ಒಂದು ಪುಣ್ಯಾಶ್ರಮದಲ್ಲಿ ಈ ಒಂದು ಸಂಗೀತದ ಒಂದು ಜ್ಞಾನವನ್ನು ಪಡೆದುಕೊಳ್ತಾರೆ. ಹೀಗಾಗಿ ಕವಿ ಫಾಗು ಸಿದ್ದಾಪುರ ಅವರು ಪುಟ್ಟರಾಜ ಗವಾಯಿಯನ್ನು ಮುಳುಗದ ಸೂರ್ಯ ಅಂತೇಳ್ಬಿಟ್ಟು ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ? ಮುಳುಗದ ಸೂರ್ಯ ಅಂತೇಳಿ ಕರೆದಿದ್ದಾರೆ. ಅಂದರೆ ಮರಣ ಹೊಂದಿದರು, ಅಂದರೆ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ ಮರಣ ಹೊಂದಿದರೂ ಸಹ ಅವರು ಮಾಡಿದ ಸಾಧನೆಯ ಕಾರ್ಯದಿಂದ ಜನರ ಮನಸ್ಸಿನಲ್ಲಿ ಉಳಿಯುವಂಥವ್ರಿಗೆ ಮುಳುಗದ ಸೂರ್ಯ ಅಂತೇಳ್ಬಿಟ್ಟು ಇಲ್ಲಿ ಕವಿ ಫಾಗು ಸಿದ್ದಾಪುರ ಅವರು ಈ ಒಂದು ಪುಟ್ಟರಾಜ ಗವಾಯಿಯನ್ನು ತುಂಬ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಮರಣ ಹೊಂದಿದರೂ ಸಹ ತಾನು ಮಾಡಿದ ಕಾರ್ಯದಿಂದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆ ಉಳಿಯುವ ಒಬ್ಬ ವ್ಯಕ್ತಿನ ಮುಳುಗದ ಸೂರ್ಯ ಅಂತೇಳಿ ಕರೆದಿದ್ದಾರೆ. ಹಾಗಾದರೆ ಮಕ್ಕಳೇ, ಈ ಒಂದು ಪುಟ್ಟರಾಜ ಗವಾಯಿ ಅವ್ರ ಬಗ್ಗೆ ಈಗ ನಾವು ತಿಳಿಯೋಣ, ಪದ್ಯದ ಮೂಲಕ ತಿಳಿಯೋಣ. ಮಕ್ಕಳೇ, ಅದಕ್ಕಿಂತ ಮುಂಚೆ ಡಾಕ್ಟರ್ ರಾಜಕುಮಾರ್ ಸಹ ಪುಟ್ಟರಾಜ ಗವಾಯಿಗಳ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಏನಂತ? ಅವರ ಒಂದು ಹುಟ್ಟುಹಬ್ಬಕ್ಕೆ 75 ವರ್ಷ ತುಂಬಿದಾಗ ಅವರಿಗೆ ಒಂದು ಮಾತು ಹೇಳ್ತಾರೆ. ಯಾರು? ಡಾಕ್ಟರ್ ರಾಜಕುಮಾರ್ ಒಂದು ಮಾತು ಹೇಳ್ತಾರೆ. ಏನಂತ? ನದಿಗಳು ನೂರಾರಿದ್ದರೂ ಪುಣ್ಯ ನದಿಗಳು ಕೆಲವೇ. ನದಿಗಳು ನೂರಾರಿದ್ದರೂ ಪುಣ್ಯ ನದಿಗಳು ಕೆಲವೇ. ಶಿಲೆಗಳು ಬೇಕಾದಷ್ಟಿದ್ದರೂ ಪೂಜೆಗೊಳ್ಳುವ ಶಿಲೆಗಳು ಕೆಲವೇ. ಮನುಷ್ಯರು ಕೋಟಿಗಟ್ಟಲೆ ಇದ್ದರೂ ದೇವರಂಥವರು ಬೆರಳೆಣಿಕೆಯಷ್ಟು ಮಾತ್ರ. ಮನುಷ್ಯರು ಕೋಟಿಗಟ್ಟಲೆ ಇದ್ದರೂ ದೇವರಂಥವರು ಬೆರಳೆಣಿಕೆಯಷ್ಟು ಮಾತ್ರ. ಹಾಗೆ ಪುಣ್ಯ ಪುರುಷರಾಗಿ, ಪೂಜಾರ್ಹರಾಗಿ, ದೈವಾಂಶ ಸಂಭೂತರಾಗಿರುವ ಅಪರೂಪದ ವ್ಯಕ್ತಿ ಶ್ರೀ ಪುಟ್ಟರಾಜ ಗವಾಯಿಗಳು. ಇವರಿಗೆ ದೇವರು 100 ವರ್ಷ, 1000 ವರ್ಷ ಆಯಸ್ಸು ಕೊಟ್ಟು ಇವರನ್ನು ಆಶೀರ್ವದಿಸಲಿ ಅಂತೇಳ್ಬಿಟ್ಟು ಡಾಕ್ಟರ್ ರಾಜಕುಮಾರ್ ಅವರು ಪುಟ್ಟರಾಜ ಗವಾಯಿಗಳಿಗೆ 75 ವರ್ಷ ತುಂಬಿದಾಗ ಹೇಳಿದಂತಹ ಮಾತುಗಳಿವು. ಹೌದಲ್ವಾ? ನೋಡಿ ಎಷ್ಟು ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ ಇವ್ರ ಬಗ್ಗೆ. ಹಾಗಾದರೆ ಮಕ್ಕಳೇ, ಫಾಗು ಸಿದ್ದಾಪುರ ಅವರು ಬರೆದಂತಹ ಮುಳುಗದ ಸೂರ್ಯ ಎನ್ನುವ ಪದ್ಯದ ಕುರಿತು ಈ ದಿನ ನಾವು ಅವರ ಸಾಧನೆಯನ್ನು ಮಾಡಿದ ಒಂದು ಸಾಧನೆಯ ಬಗ್ಗೆ ತಿಳಿಯೋಣ. ಸರಿನಾ ಮಕ್ಕಳೇ? ಓಕೆ, ನಾನು ಮೊದಲಿನಿಗೆ ಪದ್ಯವನ್ನು ಓದಿ ಆಮೇಲೆ ಅದರ ವಿವರಣೆಯನ್ನು ಕೊಡ್ತೀನಿ. ಪುಟ ಸಂಖ್ಯೆ 112, ಪಾಠ 16. ಅಂದರೆ ಇದು ಪದ್ಯದ ಮೂಲಕ ಇದೆ. ಪದ್ಯ 16, ಮುಳುಗದ ಸೂರ್ಯ. ಇದನ್ನು ಬರೆದಂತಹ ಕವಿ ಫಾಗು ಸಿದ್ದಾಪುರ. ಅಂದರ ಬಾಳಿನ ಸುಂದರ ಚಂದಿರ, ಗದುಗಿನ ಗವಾಯಿ ಗಿರಿಶಿಖರ. ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ. ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವವರು ಹಲವು ಜನ, ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ. ಕಟ್ಟಿ ಬೆಳೆಸಿತ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ, ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ. ಬರೆದರು ನಾಟಕ ಪುರಾಣ ಚರಿತೆ, ಅಳೆಯಲಿಕ್ಕಾಗದು ಪಾಂಡಿತ್ಯ. ಸೂಸುತ್ತಿರುವುದು ಎಲ್ಲೆಡೆ ಸೌರಭ, ಇವರದೇ ಆದ ಸಾಹಿತ್ಯ. ಹಕ್ಕಿಗಳುಲಿದವು ನಲಿದವು ಒಡನೆ, ಕಿನ್ನರಿ ನುಡಿಸಲು ತನ್ನೊಳಗೆ. ರಾಜರಾಜ ಕವಿ ಮಹಾರಾಜ, ಮುಳುಗದ ಸೂರ್ಯ ಈ ಧರೆಯೊಳಗೆ. ನೋಡಿ ಚೆನ್ನಾಗಿ ಅದ್ಭುತವಾಗಿ ಫಾಗು ಸಿದ್ದಾಪುರ ಅವರು, ಕವಿ ಫಾಗು ಸಿದ್ದಾಪುರ ಅವರು ಪುಟ್ಟರಾಜ ಗವಾಯಿಗಳ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಇಲ್ಲಿ ಗವಾಯಿ ಅಂತಂದರೆ ಹಾಡುಗಾರ ಪದಗಳ ಅರ್ಥದಲ್ಲಿ.
ಪದಗಳ ಅರ್ಥ ಪದಗಳ ಅರ್ಥದಲ್ಲಿ ಗವಾಯಿ ಅಂದರೆ ಹಾಡುಗಾರ, ಗವಾಯಿ ಅಂದರೆ ಹಾಡುಗಾರ. ಇಲ್ಲೇನು ಹೇಳ್ತಾ ಇದ್ದಾರೆ ಕವಿ? ಅಂಧರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ, ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ. ಇಲ್ಲಿ ಅಂಧರ ಬಾಳಿನ ಸುಂದರ ಚಂದಿರ ಅಂತಂದರೆ ಇಲ್ಲಿ ಆಕಾಶದಲ್ಲಿ ಚಂದಿರ ಯಾವ ರೀತಿಯಾಗಿ ತನ್ನ ಬೆಳಕನ್ನು ಸೂಸಿ ಕತ್ತಲನ್ನು ಓಡಿಸ್ತಾನೋ ಅದೇ ರೀತಿಯಾಗಿ ಇಲ್ಲಿ ಅಂಧರಿಗೆ ಅಂತಂದರೆ, ಅಂಧರು ಅಂತಂದರೆ ಕುರುಡರು, ಕಣ್ಣು ಕಾಣದವರು, ಕಣ್ಣು ಇಲ್ಲದವರಿಗೆ ನಾವು ಅಂಧರು ಅಂತೇಳಿ ಕರಿತೀವಿ, ಹೌದಲ್ವಾ? ಇಲ್ಲಿ ಅಂಧರು, ಅಂಧ ಅಂದರೆ ಕುರುಡ, ಕುರುಡ. ಇಲ್ಲಿ ಅಂಧ ಅಂತಂದರೆ ಕುರುಡ, ಕಣ್ಣು ಕಾಣದವರು, ಕಣ್ಣು ಇಲ್ಲದವರು, ಕಣ್ಣು ಕಾಣಿಸದೇ ಇರುವವರಿಗೆ ನಾವು ಅಂಧ ಅಂತೇಳಿ ಕರಿತೀವಿ, ಹೌದಲ್ವಾ? ಇಲ್ಲಿ ಅಂತಹ ಒಂದು ಕಣ್ಣು ಕಾಣದೇ ಇರುವವರ ಒಂದು ಬಾಳಿನಲ್ಲಿ ಈ ಪುಟ್ಟರಾಜ ಗವಾಯಿಗಳು ಒಂದು ಚಂದ್ರನ ಹಾಗೆ ಬೆಳಕನ್ನು ಸೂಸುತ್ತಾ ಬೆಟ್ಟದಾಚೆ ಅಂತಂದರೆ ಗಿರಿಶಿಖರ ನೋಡಿ, ಗೋಪುರದಷ್ಟೇ ತುಂಬ ಎತ್ತರವಾಗಿರುತ್ತೆ, ಹೌದಲ್ವಾ? ಶಿಖರ ಹಾಗೆ ತುಂಬ ಎತ್ತರಕ್ಕೆ ಬೆಳೆದು ನಿಂತಹ ಈ ಪುಟ್ಟರಾಜ ಕವಿ ಪ್ರಭಾಕರ ಅಂತಂದರೆ, ಇಲ್ಲಿ ಪ್ರಭಾಕರ ಅಂತಂದರೆ ಸೂರ್ಯ. ಪ್ರಭಾಕರ ಅಂದರೆ ಏನು? ಸೂರ್ಯ. ಪ್ರಭಾಕರ ಸೂರ್ಯ. ಇಲ್ಲಿ ಕವಿ ಏನು ಹೇಳಿದ್ದಾರೆ? ಅಂಧರ ಅಂತಂದರೆ ಕಣ್ಣು ಕಾಣದೇ ಇದ್ದಂತಹವರಿಗೆ ಪುಟ್ಟರಾಜ ಗವಾಯಿಗಳು ಚಂದಿರನ ಹಾಗೆ ಅವರ ಬಾಳಿನಲ್ಲಿ ಬೆಳಕನ್ನು ಸೂಸುತ್ತಾ ಅತಿ ಎತ್ತರವಾದ ಸ್ಥಾನದಲ್ಲಿ ಅಂತಂದರೆ ತುಂಬ ಎತ್ತರವಾದ ಅಂತಂದರೆ ಪರ್ವತದಷ್ಟು ತುಂಬ ಎತ್ತರವಾಗಿ ತಾವು ಬೆಳೆದು ನಿಂತು ಅಂಧರಿಗೋಸ್ಕರ ಅವರು ದಾರಿದೀಪವಾಗಿದ್ದಾರೆ ಅಂತೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಸೂರ್ಯ ಯಾವ ರೀತಿ ತನ್ನ ಬೆಳಕನ್ನು ಸಹ ಕೊಟ್ಟು ತನ್ನ ಪ್ರಕಾಶಮಾನವಾದ ಬೆಳಕನ್ನು ಸೂಸುತ್ತಾನೋ ಅದೇ ರೀತಿಯಾಗಿ ಇಲ್ಲಿ ಪುಟ್ಟರಾಜ ಗವಾಯಿಗಳು ಅಂಧರಿಗಾಗಿ ಅವ್ರೇನು ಮಾಡಿದರು? ಒಂದು ಸಂಗೀತದ ಒಂದು ಶಾಲೆಯನ್ನೇ ನಿರ್ಮಾಣ ಮಾಡಿ ಅವರ ಒಂದು ಬಾಳಿನಲ್ಲಿ ಅವರು ಚಂದಿರನ ಹಾಗೆ ಬೆಳಕನ್ನು ಚೆಲ್ಲಿದ್ದಾರೆ ಅಂತೇಳ್ಬಿಟ್ಟು ಇಲ್ಲಿ ಕವಿ ಮೊದಲನೇ ಒಂದು ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ. ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವವರು ಹಲವು ಜನ, ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ. ನೋಡಿ, ನಾನು ಮೊದಲೇ ಹೇಳಿದೆ ನಿಮಗೆ, ಇವರು ಕೇವಲ 6 ತಿಂಗಳು ಒಂದು ಮಗುವಾಗಿದ್ದಾಗ ಏನಾಗುತ್ತೆ? ಕಣ್ಣು ಬೇನೆ ಕಾಣಿಸ್ಕೊಳ್ಳುತ್ತೆ. ಈ ಕಣ್ಣು ಬೇನೆ ಹೆಚ್ಚಾದಾಗ ಅವ್ರಿಗೆ ಏನಾಯಿತು? ಕಣ್ಣಲ್ಲಿ ಪೊರೆ ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಎಷ್ಟೇ ವೈದ್ಯರ ಮೊರೆ ಹೋದರೂ ಸಹ ಅವರಿಗೆ ನೋವು ನಿವಾರಣೆ ಆಗಲಿಲ್ಲ. ಸೊ ಹೀಗಾಗಿ ಅವರು ದೃಷ್ಟಿಯನ್ನು ಕಳೆದುಕೊಂಡ್ರು. ಅವ್ರಿಗೂ ಸಹ ಕಣ್ಣು ಕಾಣಿಸ್ತಾ ಇರಲಿಲ್ಲ. ನನಗೆ ಕಣ್ಣು ಕಾಣಲ್ಲ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಕೂತ್ಕೊಂಡ್ರ? ಇಲ್ಲ, ಅವರು ತುಂಬ ಚುರುಕು ಬುದ್ಧಿಯವರಾಗಿದ್ದರು. ಅವ್ರು ಏನು ಮಾಡಿದರು? ಅವರನ್ನು ಸಂಗೀತ ಶಾಲೆಗೆ ಸೇರಿಸಿದ್ರು. ಅವರನ್ನು ಅಂದರೆ ಪುಟ್ಟರಾಜ ಗವಾಯಿಗಳು ಪುಟ್ಟಯ್ಯ ಸಂಗೀತ ಶಾಲೆಗೆ ಸೇರಿಕೊಂಡ್ರು. ಹಾಗೆ ಶಾಸ್ತ್ರಗಳಲ್ಲಿ, ಸಾಹಿತ್ಯ, ಸಂಗೀತ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಗಣನೀಯವಾದ ಒಂದು ತಮ್ಮ ಸಾಧನೆಯನ್ನು ಮಾಡಿದರು. ಕಣ್ಣುಗಳಿದ್ದು ಇಲ್ಲದ ಹಾಗೆ ನೋಡಿ, ಕಣ್ಣುಗಳು ಇರ್ತವೆ, ಕೈ ಕಾಲುಗಳಿರ್ತವೆ, ಎಲ್ಲ ಇದ್ದು ದೇವರು ಎಲ್ಲವನ್ನು ಕೊಟ್ಟು ಅವರು ಏನು ಮಾಡದ ಒಂದು ಹೀನ ಸ್ಥಿತಿಯಲ್ಲಿ ಇರ್ತಾರೆ. ನನ್ನಿಂದ ಏನೂ ಆಗಲ್ಲ, ನಾನೇನು ಮಾಡೋದು ಅಂತ ಹೇಳ್ಬಿಟ್ಟು ಹೀಗೆ ಅವರು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇರ್ತಾರೆ. ಆದರೆ ಇಲ್ಲದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ. ನೋಡಿ, ಈ ಪುಟ್ಟರಾಜ ಗವಾಯಿಗಳಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಸೊ ಆದರೂ ಸಹ ನನಗೆ ಕಣ್ಣು ಕಾಣಲ್ಲ ಅಂತೇಳಿ ಅವ್ರು ಏನಾದರೂ ಸುಮ್ಮನೆ ಕೂತ್ಕೊಂಡ್ರ?
ಇಲ್ಲ, ಅವರು ನನಗೆ ಕಣ್ಣು ಕಾಣದೇ ಇದ್ರೂ ಸಹ ಏನಾಯಿತು ಅಂತ ಹೇಳ್ಬಿಟ್ಟು ಅವರು ಸಂಗೀತ ಶಾಲೆಗೆ ಸೇರಿಕೊಂಡ್ರು, ಸಂಗೀತವನ್ನು ಕಲಿತರು, ಅನೇಕ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಪಡೆದರು, ಸಾಮಾಜಿಕ ಕ್ಷೇತ್ರಗಳಲ್ಲಿ ಧರ್ಮ, ಕಲೆ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅವರು ಗಣನೀಯವಾದ ಒಂದು ಸಾಧನೆಯನ್ನು ಮಾಡಿ ಅವರು ತೋರಿಸಿ ಈ ಒಂದು ಸಮಾಜಕ್ಕೆ ಮಾದರಿಯಾಗಿ ಅವರು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಏನು ಅವರು ಸಾಧಕರಾಗಿ ಹೊರಹೊಮ್ಮಿದ್ದಾರೆ, ಸಾಧಕರಾಗಿ ಮೆರೆದಿದ್ದಾರೆ. ಅವರು ನನಗೆ ದೃಷ್ಟಿ ಅಂದರೆ ಕಣ್ಣು ಇಲ್ಲ ಎನ್ನುವ ಒಂದು ಭೀತಿಯನ್ನು ಅವರು ಹೋಗಲಾಡಿಸಿ ಇತರರಿಗೂ ಅವರು ಮಾದರಿಯಾಗಿದ್ದಾರೆ. ಇಂತಹ ಮಕ್ಕಳಿಗೆ ಅವರು ದಾರಿದೀಪವಾಗಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕಟ್ಟಿ ಬೆಳೆಸಿತ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ, ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ. ನೋಡಿ ಇಲ್ಲಿ ಏನಾಯಿತು, ಕಟ್ಟಿ ಬೆಳೆಸಿತ ಹುಟ್ಟು ಹಾಕಿದ. ನಾನು ಮೊದಲೇ ಹೇಳಿದೆ ನಿಮಗೆ, ಗದುಗಿನಲ್ಲಿ ಇವರು ಏನು ಮಾಡಿದರು, ವೀರಶೈವ ಪುಣ್ಯಾಶ್ರಮ ಎಂಬ ಹೆಸರಿನಲ್ಲಿ ಇವರು ಅಂಧ ಮಕ್ಕಳಿಗೆ ಏನು ಮಾಡಿದರು, ಒಂದು ವಿದ್ಯಾದಾನ ಮಾಡಿದರು. ಅಂದರೆ ಒಂದು ಸಂಗೀತದ ಒಂದು ಶಾಲೆಯನ್ನು ಇವರು ಆರಂಭ ಮಾಡಿದರು. ಎಲ್ಲಿ? ಗದುಗಿನಲ್ಲಿ ವೀರಶೈವ ಪುಣ್ಯಾಶ್ರಮ ಅಂತೇಳ್ಬಿಟ್ಟು ಇವರು ಈ ಒಂದು ಅಂಧರಿಗೋಸ್ಕರ ಅಂತಂದರೆ ಅಂಧರಿಗಾಗಿ, ಇಂತಹ ಎಷ್ಟೋ ಮಕ್ಕಳು ತಮಗೆ ಕಣ್ಣಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಕೊರಗಿನಲ್ಲಿ ಅವರು ಜೀವನ ಸಾಗಿಸೋದು ಬೇಡ, ಅವರಿಗಾಗಿಯೇ ಒಂದು ಶಾಲೆಯನ್ನು ನಾವು ಆರಂಭ ಮಾಡೋಣ, ಅವರು ಸಹ ಜೀವನದಲ್ಲಿ ಮುಂದೆ ಬರಲಿ, ಏನಾದರೂ ಒಂದು ಸಾಧನೆ ಮಾಡಲಿ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡಿದರು, ಅಂತಹ ಮಕ್ಕಳಿಗೆ, ಅಂಧ ಮಕ್ಕಳಿಗೆ ಏನು ಮಾಡಿದರು, ಸಂಗೀತದ ಒಂದು ಶಾಲೆಯನ್ನೇ ಆರಂಭ ಮಾಡಿದರು. ಆರಂಭ ಮಾಡಿ ಇಲ್ಲಿ ಸಾವಿರ ಸಾವಿರ ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಇಂತಹ ಒಂದು ಕಣ್ಣು ಕಾಣಿಸದೇ ಇರುವಂತಹ ಈ ಒಂದು ಮಕ್ಕಳಿಗೆ ಏನಾಯ್ತು, ಇದು ಈ ಒಂದು ಲೋಕ ಅಂದರೆ ಸ್ವರಲೋಕ, ಈ ಒಂದು ಸಂಗೀತದ ಒಂದು ಲೋಕ, ಭೂಲೋಕ, ಸ್ವರ್ಗಲೋಕದಂತೆ ಅವರಿಗೆ ಭಾಸವಾಗ್ತಾ ಇತ್ತು, ಅಂದರೆ ಅನಿಸ್ತಾ ಇತ್ತು, ಸಜ್ಜಾಯಿತು ಅಂದರೆ ಸಿದ್ಧವಾಯಿತು. ಈ ಒಂದು ಸಾವಿರ ಒಂದು ಅಂಧ ಮಕ್ಕಳಿಗೆ, ಸಾವಿರ ಒಂದು ಕಣ್ಣು ಕಾಣದೇ ಇದ್ದಂತಹ ಈ ಒಂದು ಮಕ್ಕಳಿಗೆ ವೀರಶೈವ ಪುಣ್ಯಾಶ್ರಮ ಈ ಒಂದು ಅಂಧ ಮಕ್ಕಳಿಗೋಸ್ಕರ ಸಂಗೀತ ಶಾಲೆ ಈ ಒಂದು ಭೂಲೋಕದಲ್ಲಿ ಸಿದ್ಧವಾಯಿತು ಅಂತೇಳ್ಬಿಟ್ಟು ಕವಿ ಹೇಳ್ತಾ ಇದ್ದಾರೆ. ಬರೆದರು ನಾಟಕ ಪುರಾಣ ಚರಿತೆ, ಅಳೆಯಲಿಕ್ಕಾಗದು ಪಾಂಡಿತ್ಯ, ಸೂಸುತ್ತಿರುವುದು ಎಲ್ಲೆಡೆ ಸೌರಭ, ಇವರದೇ ಆದ ಸಾಹಿತ್ಯ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇವರು ನಾಟಕ ಚರಿತೆ ಬರೆದ್ರು, ನಾಟಕ ಪುರಾಣ ಚರಿತೆ, ಹಾಗೆ ಸಂಗೀತ, ಸಾಹಿತ್ಯ, ಸಾಮಾಜಿಕ ಕ್ಷೇತ್ರ, ಕಲೆ, ಧರ್ಮ, ಹೀಗೆ ಅಂಧರ ಮತ್ತು ಅನಾಥರ ಒಂದು ಸೇವೆಯನ್ನು ಮಾಡಿ ಗಣನೀಯವಾದ ಒಂದು ಸೇವೆಯನ್ನು ಇವರು ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಇವರ ಒಂದು ವಿದ್ವತ್ತು, ಪಾಂಡಿತ್ಯ ಅಂದರೆ ವಿದ್ವತ್ತು, ಪಾಂಡಿತ್ಯ ಅಂದರೆ ವಿದ್ವತ್ತು, ಪಾಂಡಿತ್ಯ, ವಿದ್ವತ್ತು, ಹಾಗೆ ಸೂಸು ಅಂದರೆ ಹರಡು, ಸೂಸುತ್ತಿರುವುದು ಅಂದರೆ ಹರಡುತ್ತಿರುವುದು. ಇಲ್ಲಿ ಸೌರಭ ಅಂದರೆ ಪರಿಮಳ, ಸೌರಭ ಅಂದರೆ ಪರಿಮಳ. ನೋಡಿ ಇವರು ಏನು ಮಾಡಿದರು, ಸಂಗೀತ, ಸಾಹಿತ್ಯ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ರಂಗಗಳಲ್ಲಿ ಇವರು ಗಣನೀಯವಾದ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವರ ಒಂದು ಜ್ಞಾನವನ್ನು, ಇವರ ಒಂದು ಪಾಂಡಿತ್ಯವನ್ನು ಯಾರಿಂದಲೂ ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ಹೂವು, ಒಂದು ಸುವಾಸನೆಯೊಂದು ಬೀರುವ ಹೂವು ಯಾವ ರೀತಿಯಾಗಿ ತನ್ನ ಪರಿಮಳವನ್ನು ಎಲ್ಲ ಕಡೆ ಒಂದು ಹರಡಿಕೊಂಡು ಅದರ ಒಂದು ಸುವಾಸನೆಯನ್ನು ಬೀರ್ತಾ ಇದೆಯೋ, ಅದೇ ರೀತಿಯಾಗಿ ಈ ಒಂದು ಪುಟ್ಟರಾಜ ಗವಾಯಿಗಳು ಅವರು ಮಾಡಿದ ಒಂದು ಸೇವೆ, ಸಾಧನೆ ಎಲ್ಲ ಕಡೆ ಹೂವಿನ ಪರಿಮಳದ ಹಾಗೆ ಹರಡ್ತಾ ಇದೆ ಅಂತೇಳ್ಬಿಟ್ಟು ಇಲ್ಲಿ ಕವಿ ತುಂಬ ಸೊಗಸಾಗಿ ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದಾರೆ. ಹಕ್ಕಿಗಳುಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ, ರಾಜರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಈ ಧರೆಯೊಳಗೆ. ನೋಡಿ ಇಲ್ಲಿ ಹಕ್ಕಿಗಳು ಉಲಿದವು, ಇಲ್ಲಿ ಉಲಿ ಅಂತಂದರೆ ದನಿ, ಉಲಿ ಅಂದರೆ ಏನು,
ಹುಲಿ, ದನಿ. ಹಾಗೆ ಇಲ್ಲಿ ಕಿನ್ನರಿ ಅಂತಂದರೆ ಇದೊಂದು, ಕಿನ್ನರಿ ಅಂದರೆ ಇದು ಒಂದು ಬಗೆಯ ತಂತಿವಾದ್ಯ, ಒಂದು ಬಗೆಯ ತಂತಿ ವಾದ್ಯ. ಕಿನ್ನರಿ ಗೊತ್ತಲ್ವಾ, ಕಿನ್ನರಿ ನುಡಿಸೋದು. ಹಾಗೆ ಇಲ್ಲಿ ಧರೆ, ಧರೆ ಅಂದರೆ ಇಲ್ಲಿ ಇಳೆ, ಭೂಮಿ, ಸಮಾನಾರ್ಥಕ ಪದಗಳು ಗೊತ್ತಲ್ವಾ. ಧರೆ ಅಂದರೆ ಭೂಮಿ, ಇಳೆ, ಪೃಥ್ವಿ, ಹೀಗೆ. ಇಲ್ಲಿ ಪುಟ್ಟರಾಜ ಗವಾಯಿಗಳು ಕಿನ್ನರಿ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರೆ ಸಾಕು, ಈ ಒಂದು ಹಕ್ಕಿಗಳು ಏನು ಮಾಡ್ತವೆ, ಈ ಒಂದು ಕಿನ್ನರಿಯ ಒಂದು ನಾದಕ್ಕೆ ಅವು ಚಿಲಿಪಿಲಿ ಅಂತ ಹೇಳ್ಬಿಟ್ಟು ಅವು ದನಿಯಾಗ್ತವೆ. ಇಲ್ಲಿ ಪುಟ್ಟರಾಜ ಗವಾಯಿಗಳು ಕಿನ್ನರಿ ನುಡಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಸಾಕು, ಹಕ್ಕಿಗಳು ಆ ಒಂದು ಕಿನ್ನರಿಯ ಒಂದು ಧ್ವನಿಗೆ ಹಾಡಾಗ್ತವೆ, ಅವು ಕಿನ್ನರಿಯ ಜೊತೆಗೆ ಧ್ವನಿಗೂಡಿಸ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ರಾಜರಾಜ ಕವಿ ಮಹಾರಾಜ ಪುಟ್ಟರಾಜ, ಇಲ್ಲಿ ರಾಜರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಈ ಧರೆಯೊಳಗೆ. ಇಲ್ಲಿ ಈ ಒಂದು ರಾಜರಾಜ ಕವಿ ಮಹಾರಾಜ ಇವರನ್ನ ಕವಿ ಮುಳುಗದ ಸೂರ್ಯ ಅಂತೇಳ್ಬಿಟ್ಟು ಕರೆದಿದ್ದಾರೆ. ಗೊತ್ತಾಯ್ತಲ್ವ ಮಕ್ಕಳೇ. ನೋಡಿ ಇವರ ಒಂದು ಸಾಧನೆ, ಇವರು ಅನೇಕ ಅಂಧ ಮಕ್ಕಳಿಗೆ, ಅಂಧರಿಗೋಸ್ಕರ ಒಂದು ಸಂಗೀತದ ಒಂದು ಸ್ವರಲೋಕವನ್ನೇ ಇವರು ನಿರ್ಮಾಣ ಮಾಡಿದರು. ಅನಾಥ ಮಕ್ಕಳಿಗೆ ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ಇವರು ಗಣನೀಯವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಇವರಿಗೆ ಕರ್ನಾಟಕ ಸರ್ಕಾರವು ಈ ಒಂದು ಪುಟ್ಟರಾಜ ಗವಾಯಿಗಳ ಒಂದು ಸಾಧನೆಯನ್ನು ಕಂಡು ಅನೇಕ ಪ್ರಶಸ್ತಿಗಳನ್ನು ಇವರಿಗೆ ನೀಡಿದೆ, ಗೌರವ ಪ್ರಶಸ್ತಿಗಳನ್ನು ಸಹ ಇವರಿಗೆ ನೀಡಿದೆ. ಹಾಗಾದರೆ ಮಕ್ಕಳೇ, ಇಲ್ಲಿ ನಾನು ಕೆಲವು ಸಮಾನಾರ್ಥಕ ಪದಗಳನ್ನು ನಿಮಗೆ ಹೇಳ್ತೀನಿ. ಪುಟ್ಟರಾಜ ಗವಾಯಿಗಳ ಬಗ್ಗೆ ಗೊತ್ತಾಯ್ತಲ್ವ ಮಕ್ಕಳೇ. ಓಕೆ. ಇಲ್ಲಿ ಸಮಾನಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು. ಓಕೆ. ಇಲ್ಲಿ ಚಂದಿರ. ಓಕೆ, ಮೊದಲನೇದಾಗಿ ಸಮಾನಾರ್ಥಕ ಪದ ಅಂದರೆ ನಾನು ನಿಮಗೆ ಹೇಳಿದ್ದೀನಿ, ಹೌದಲ್ವಾ. ಬೇರೆ ಬೇರೆ ಅರ್ಥ ಕೊಡುವ ಒಂದೇ ಪದ ಅಂದರೆ ಇಲ್ಲಿ ಪದಗಳು ಮಾತ್ರ ಬೇರೆ ಬೇರೆ ಇರ್ತವೆ, ಆದರೆ ಒಂದೇ ಅರ್ಥ. ಇಲ್ಲಿ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳಿಗೆ ನಾವು ಸಮಾನಾರ್ಥಕ ಪದ ಅಂತೇಳಿ ಕರಿತೀವಿ. ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು, ಹೌದಲ್ವಾ. ಹಾಗೆ ಸೂರ್ಯ, ಧರೆ. ಓಕೆ ನೋಡಿ, ಇಲ್ಲಿ ಚಂದಿರ, ಚಂದಿರ ಅನ್ನೋದು ಒಂದು ಪದ, ಆದರೆ ಅದಕ್ಕೆ ಸಮನಾದ ಒಂದು ಅರ್ಥ ಅಂದರೆ ಒಂದೇ, ಇಲ್ಲಿ ಬೇರೆ ಬೇರೆ ಪದಗಳು ಒಂದೇ ಅರ್ಥ ಬರುತ್ತೆ. ಚಂದಿರಕ್ಕೆ ಸಮಾನಾರ್ಥಕ ಪದ ಏನು? ಚಂದಿರ ಅಂತಂದರೆ ನಾವು ಶಶಿ ಅಂತೇಳಿ ಕರಿತೀವಿ, ಹೌದಲ್ವಾ. ಶಶಿ, ಚಂದಿರ, ಚಂದ್ರ, ಹೌದಲ್ವಾ. ಹಾಗೆ ಇಲ್ಲಿ ಸೂರ್ಯ, ಸೂರ್ಯನಿಗೆ ರವಿ ಅಂತ ಕರಿತೀವಿ, ಹೌದಲ್ವಾ. ರವಿ. ಹಾಗೆ ಉದಯ. ಮತ್ತೆ ಧರೆ, ಧರೆ ಅಂತಂದ್ರೆ ನಾನು ಹೇಳಿದೆ ನಿಮಗೆ, ಇಳೆ ಮತ್ತೆ ಭೂಮಿ, ಇಳೆ, ಭೂಮಿ, ಇವೆಲ್ಲ ಏನು ಸಮಾನಾರ್ಥಕ ಪದಗಳು. ನೋಡಿ, ಇದಕ್ಕೆ ಧರೆ ಅಂತಂದರೆ ಇಳೆ, ಧರೆ ಅಂದರೆ ಭೂಮಿ, ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಪದಗಳು, ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳಿಗೆ ನಾವು ಸಮಾನಾರ್ಥಕ ಪದ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ ಮಕ್ಕಳೇ. ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳಿಗೆ ನಾವು ಸಮಾನಾರ್ಥಕ ಪದಗಳು ಅಂತೇಳ್ಬಿಟ್ಟು ಕರಿತೀವಿ. ಹಾಗಾದರೆ ಮಕ್ಕಳೇ, ಈ ಒಂದು ಪುಟ್ಟರಾಜ ಗವಾಯಿ ಎನ್ನುವ ಒಂದು ಪದ್ಯ ನಿಮಗೆ ಅರ್ಥವಾಗಿದೆ ಅಂಥೇಳಿ ನಾನು ಭಾವಿಸ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಪದ್ಯವನ್ನು ನೀವೇನು ಮಾಡಬೇಕು, ಒಂದು ಸಾರಿ ಬರಿಬೇಕು. ಇಲ್ಲಿ
ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ. ಈ ಒಂದು ಮೊದಲನೇ ಒಂದು ಪ್ಯಾರವನ್ನು ನೀವು ಏನು ಮಾಡಬೇಕು, ಕಂಠಪಾಠ ಮಾಡಬೇಕು. ಸರಿನಾ ಮಕ್ಕಳೇ? ಹಾಗಾದರೆ ಈ ಪದ್ಯವನ್ನು ನೀವು ನೀಟಾಗಿ ಓದ್ಕೊಂಡು ಅಭ್ಯಾಸ ಮಾಡಿ. ಧನ್ಯವಾದಗಳು ಮಕ್ಕಳೇ.